ಎಲ್ರಿಗೂ ನಮಸ್ಕಾರ. ಶಾರದಾ ವಿದ್ಯಾಪೀಠ ಐಎಸ್ ಮತ್ತು ಕೆಎಸ್ ತರಬೇತಿ ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ಪರ್ಧಾರ್ಥಿಗಳೇ, ಎಂದಿನಂತೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದೊಳಗಡೆ ಈ ಒಂದು ಪೊಲೀಸ್ ಪೂರ್ವಭಾವಿ ತರಬೇತಿ ಅವಧಿ 2025 ಒಂದು ವಿನೂತನವಾದಂತ ಬ್ಯಾಚ್ಗಳು ಪ್ರಾರಂಭವಾಗಿದ್ದಾವೆ. ಏನು ಈ ಪೊಲೀಸ್ ನೇಮಕಾತಿ 2025ರಲ್ಲಿ ಏನಿರ್ತದ ಅಂತಂದ್ರೆ, ಎಷ್ಟೋ ಜನ ವಿದ್ಯಾರ್ಥಿಗಳೇನು ಅಂತಾರೆ, ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ, ಸಿವಿಲ್ ಪೊಲೀಸ್ ಮೇಲೆ ಒಂದು ಆಸೆ ಇಟ್ಕೊಂಡಿರ್ತಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಈ ಕೆಪಿಎಸ್ಸಿ ಇಂದ ಆಗುವಂತ ಎಕ್ಸೈಸ್ ಪೊಲೀಸ್ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ESI ಅಂತ ನಾವೇನ್ ಕರಿತೇವಲ್ಲ, ಆ ESI ಗಳ ಮೇಲೂ ಕೂಡ ಬಹಳಷ್ಟು ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಅಬಕಾರಿ PSI ಮತ್ತು ಅಬಕಾರಿ ಪೊಲೀಸ್ ನೇಮಕಾತಿ ಆಗ್ತಾವಂತ ಕಾಯ್ತಾ ಇರೋದು. ಅದಕ್ಕಾಗಿ ಏನು ಅಂತಂದ್ರೆ, ಅತಿ ಶೀಘ್ರದಲ್ಲಿ ಅಂದ್ರೆ ಈ ಒಂದು ಗಣೇಶ ಚತುರ್ಥಿ ಮುಗಿದ ನಂತರ ಈ ಉದ್ಯೋಗದ ಒಂದು ಗ್ಯಾರಂಟಿಗಳೇನು ಅಂತ ಪ್ರಾರಂಭವಾಗ್ತಾವಂತ ಇವತ್ತಿನ ಪೇಪರ್ ಅಲ್ಲಿ ನಾನು ಹೆಡ್ಲೈನ್ ಅಲ್ಲಿ ಓದಿದೆ. ಅದಕ್ಕಾಗಿ ಏನು ಅಂತಾರೆ, ನಿಮ್ಮ ಒಂದು ಪ್ರಯತ್ನಗಳು, ನಿಮ್ಮ ಒಂದು ಅಭ್ಯಾಸ, ನಿಮ್ಮ ಒಂದು ಏನು ಅಂತಾರೆ ಮುಂದಿನ ಒಂದು ಅಧಿಸೂಚನೆಗಾಗಿ ಏನು ಅಂತಾರೆ, ತಾವು ತಮ್ಮ ತರಬೇತಿಯನ್ನ ಇವಾಗಿಂದ ಪ್ರಾರಂಭಿಸಿದ್ರಿ ಅಂತಾರೆ ನಿಮ್ಮ ಒಂದು ಕನಸಿನ ಹುದ್ದೆಗಳನ್ನ ತಾವು ಪಡ್ಕೋಬಹುದು. ಇಲ್ಲಿ ನಾವು ಸಿವಿಲ್ PSI ಅಂತ ಬಂತು ಅಂತಾರೆ, ಸಿವಿಲ್ PSI ಒಳಗಡೆ ಏನಿರುತ್ತೆ, ಯಾವ ವಿಷಯಗಳಿರ್ತೈತಿ, ಯಾವ ವಿಷಯಗಳನ್ನ ನಾನು ಓದ್ಬೇಕು, ನಾನು ಫಸ್ಟ್ ಪೇಪರ್ ಅನ್ನ ಯಾವ ತರ ಪ್ರಿಪರೇಷನ್ ಮಾಡ್ಬೇಕು, ಸೆಕೆಂಡ್ ಪೇಪರ್ ಅನ್ನ ಯಾವ ತರ ಪ್ರಿಪರೇಷನ್ ಮಾಡ್ಬೇಕು, ನಾನು ಫಿಸಿಕಲ್ ಅನ್ನ ಕ್ವಾಲಿಫೈಡ್ ಆಗ್ಬೇಕಾದ್ರೆ ಯಾವ ತರ ನಾನು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕನ್ನೋ ಸಲುವಾಗಿ ವಿನೂತನವಾದಂತ ಪ್ಯಾಕೇಜ್ ಒಳಗಡೆ ಸಿವಿಲ್ PSIಗೆ ಅಥವಾ PSIಗೆ ಸಂಬಂಧಪಟ್ಟಂತ ಹೊಸ ಬ್ಯಾಚ್ಗಳು 31ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದಾವೆ. ಅಡ್ಮಿಷನ್ ಕೂಡ ಪ್ರಾರಂಭವಾಗಿದ್ದಾವೆ. ಯಾರೆಲ್ಲ ಆಸಕ್ತಿ ವಿದ್ಯಾರ್ಥಿಗಳಿದ್ದೀರಾ ಅವರೆಲ್ಲರೂ ಏನು ಅಂತಾರೆ, ಇಲ್ಲಿ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ಒಂದು ಪ್ರವೇಶವನ್ನ ಖಚಿತಪಡಿಸಿಕೊಂಡ್ರಿ ಅಂತ ಹೇಳ್ತಾ, ಯಾರೆಲ್ಲ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಪೊಲೀಸ್ ಅನ್ನ ಓದ್ಬೇಕು ಅನ್ಕೊಂಡಿದ್ದೀರಾ KPSC ಇಂದ ಆಗುವಂತ ಅಧಿಸೂಚನೆಯಿಂದ, ಅವರಿಗೂ ಕೂಡ ವಿನೂತನ ಬ್ಯಾಚ್ಗಳು ಕೂಡ ಪ್ರಾರಂಭವಾಗ್ತಾ ಇದಾವೆ. ಇಲ್ಲಿ ಏನಿರ್ತದ ಅಂತಾರೆ, ಇಲ್ಲಿ ಕನ್ನಡ ಗ್ರಾಮರ್ ಮತ್ತು GK ಅನ್ನುವಂತ 2 ಸ್ಪೆಸಿಫಿಕ್ ಪೇಪರ್ಸ್ ಗಳು ಇರ್ತಾವೆ ಇಲ್ಲಿ ಎಕ್ಸೈಸ್ ಪೊಲೀಸ್ ಒಳಗಡೆ. ಇದಕ್ಕೂ ಕೂಡ ಆದಂತ ಬ್ಯಾಚ್ಗಳು ಪ್ರಾರಂಭವಾಗಿದ್ದಾವೆ. ಯಾರೆಲ್ಲ ಪಡ್ಕೋಬೇಕಂದಿದ್ರ ಇಲ್ಲಿ ಕಾಣ್ತಾ ಇರುವಂತ ಈ ನಂಬರ್ಗೆ ಒಂದ್ಸರ್ತಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣದಾದಂತ ಕೊಟೇಶನ್ ಅನ್ನ ನೋಡೋಣ. ಏನು ಈ ಕೊಟೇಶನ್ ಉದ್ದೇಶ ಏನು ಅಂತಂದ್ರೆ, ಶ್ರಮದ ಬೆವರನ್ನು ಹರಿಸಿದವರು ಮಾತ್ರ, ಯಾರು ಬದುಕಿನೊಳಗಡೆ ಶ್ರಮದ ಬೆವರನ್ನ, ಕಷ್ಟವನ್ನ ಯಾರು ಸಹಿಸ್ಕೊಳ್ತಾರೆ, ಕಷ್ಟವನ್ನ ಯಾರು ಅನುಭವಿಸ್ತಾರೆ, ಬದುಕಿನೊಳಗಡೆ ತಮ್ಮ ಜೀವನದುದ್ದಕ್ಕೂ ಕೂಡ ಶ್ರಮ ಹಾಕಿ ಯಶಸ್ವಿ ಯಾರು ಕಾಣ್ತಾರೋ ಅವರಿಗೆ ಸಮಾಜ ಕೊನೆವರೆಗೂ ಕೂಡ ಉಸಿರಿರುವವರೆಗೂ ಕೂಡ ಏನು ಅಂತಂದ್ರೆ, ಉಸಿರು ನಿತ್ತ ಮೇಲೂ ಕೂಡ ಅವರನ್ನ ಹೆಸರು ಆಗುವಾಗಿ ಸಮಾಜ ನೋಡ್ಕೊಳ್ತದೆ. ಯಾಕಂತಂದ್ರೆ ಅವನ ಶ್ರಮದ ಬೆವರು ಹರಿದು ಹೋಗಿರ್ತದೆ. ಅದಕ್ಕಾಗಿ ಏನು ಅಂತಂದ್ರೆ, ಶ್ರಮದ ಬೆವರನ್ನು ಹರಿಸಿದವರು ಮಾತ್ರ ಹಣೆ ಬರವನ್ನು ಬದಲಿಸಬಲ್ಲರು. ಹಣೆ ಬರ ಯಾವತ್ತೂ ಕೂಡ ಭಗವಂತ ದೇವರು ಯಾವುದೋ ಒಂದು ಅಸದೃಶವಾದಂತ ಶಕ್ತಿ ನಮ್ಮನ್ನ ಯಾವತ್ತೂ ಕೂಡ ಏನು ಅಂತಂದ್ರೆ ಕಂಟ್ರೋಲ್ ಮಾಡಂಗಿಲ್ಲ. ಕಂಟ್ರೋಲ್ ಮಾಡೋದು ಯಾವುದು ಅಂತಂದ್ರೆ ನಿನ್ನ ಶ್ರಮ, ನಿನ್ನ ಡೆಡಿಕೇಶನ್, ನಿನ್ನ ಬಲ್ಲಿರುವಂತ ತಾಳ್ಮೆ, ನಿನ್ನ ಬಲ್ಲಿರುವಂತ ಶ್ರದ್ಧೆ ಯಾವತ್ತೂ ಕೂಡ ನಿನ್ನ ಯಶಸ್ವಿನ ಶಿಖರಕ್ಕೆ ತೆಗೆದುಕೊಂಡು ಹೋಗುತ್ತಾ. ಅದಕ್ಕಾಗಿ ಏನು ಅಂತಂದ್ರೆ, ಬದುಕಿನಲ್ಲಿ ಶ್ರಮದ ಬೆವರನ್ನ ಹರಿಸು. ಯಾವತ್ತು ಶ್ರಮದ ಬೆವರನ್ನ ಹರಿಸ್ತೀಯೋ ಅವತ್ತು ಹಣೆ ಬರನೆ ಕೂಡ ನೀನು ಬದಲಾಯಿಸ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇಲ್ಲಿ ಮೊದಲ ಪ್ರಶ್ನೆ ಏನು ಅಂತಾರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ಏಷ್ಯಾ ಮತ್ತು ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ಕಾರ್ಯನಿರ್ವಾಹಕ ಮಂಡಳಿಯ ಅಧ್ಯಕ್ಷರು ಯಾರು ಆಯ್ಕೆ ಆಗಿದ್ದರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಭಾರತ ದೇಶದಿಂದ, ಆಪ್ಷನ್ ಎ ಫ್ರಾನ್ಸ್ ದೇಶದಿಂದ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಅಮೆರಿಕ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾವ ದೇಶದಿಂದ ಅಧ್ಯಕ್ಷರ ಆಯ್ಕೆ ಆಗಿದ್ರು ಅಂತಂದ್ರೆ, ನಮ್ಮ ಭಾರತ ದೇಶದಿಂದ ಈ ಏಷ್ಯಾ ಮತ್ತು ಪೆಸಿಫಿಕ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ನ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಭಾರತ ದೇಶ ಆಯ್ಕೆ ಆಗಿದೆ ಅಂತ ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ದೇಶದ 2ನೇ ಅತಿ ದೊಡ್ಡ
ಹುಲಿ ಮೀಸಲು ಪ್ರದೇಶವಾಯಿತು ಅಂತ ಕೇಳಿದ. ಬಹಳ ಇಂಪಾರ್ಟೆಂಟ್ ಇದು. ಈ UVS ಅಲ್ಲಿ ಎನ್ವೈರನ್ಮೆಂಟ್ ಎಕಾಲಜಿಯಲ್ಲಿ ಈ ಒಂದು ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್. ದೇಶದ 2ನೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಕಾರ್ಬೆಟ್ ಹುಲಿ ಮೀಸಲು ಪ್ರದೇಶ, ಆಪ್ಷನ್ ಬಿ ನಾಮದಪ್ಪ ಹುಲಿ ಮೀಸಲು ಪ್ರದೇಶ, ಬಾಂಧವ್ಗಢ್ ಹುಲಿ ಮೀಸಲು ಪ್ರದೇಶ, ಸುಂದರ್ಬನ್ ಹುಲಿ ಮೀಸಲು ಪ್ರದೇಶ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಡಿ ಸುಂದರ್ಬನ್ ಹುಲಿ ಮೀಸಲು ಪ್ರದೇಶ ಅಂದ್ರೆ ದೇಶದ 2ನೇ ಅತಿ ದೊಡ್ಡ ಹುಲಿ ಮೀಸಲ ಪ್ರದೇಶವಾಗಿದೆ ಅಂತ ಹೇಳ್ಬಹುದು. ಹಾಗಾದ್ರೆ ದೇಶದ ಮೊದಲ ಅಥವಾ 1ನೇಯ ಮೊದಲ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ಕೇಳ್ದ ಅಂತಂದ್ರೆ ತಾವು ಏನು ಅಂತಂದ್ರೆ ಯಾರೆಲ್ಲ ಪ್ರತಿದಿನ ಪ್ರಚಲಿತ ವಿದ್ಯಮಾನಗಳು ನೋಡ್ತಾ ಇದ್ದೀರಾ, ಯಾರು ಪ್ರತಿದಿನ ಪತ್ರಿಕೆಗಳನ್ನ ಓದ್ತಾ ಇದ್ದೀರಾ, ಅವರು ಈ ಒಂದು ಪ್ರಶ್ನೆಗೆ ನೇರ ಉತ್ತರವನ್ನ ಕೊಡಬಹುದು. ಅದಕ್ಕಾಗಿ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಾನು ನಿಮಗೆ ಸಬ್ ಪ್ರಶ್ನೆ ಹಾಕ್ತಾ ಇದ್ದೀನಿ. ಏನು ಅಂತಂದ್ರೆ ಯಾವುದು ದೇಶದ 1ನೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶವಾಗಿದೆ ಅಂತ ಕೇಳಿದ್ದೀನಿ. ಹಾಗಾದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಆ ಒಂದು ಹುಲಿ ಮೀಸಲು ಪ್ರದೇಶವನ್ನ ತಿಳಿಸ್ರಿ, ಅದು ಯಾವ ರಾಜ್ಯದಲ್ಲಿದೆ ಅಂತ ತಿಳಿಸ್ರಿ ಅಂತ ಹೇಳುತ್ತಾ ಇಲ್ಲಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ರಾಂಪೇಜ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದಾನೆ. ಆಪ್ಷನ್ ಎ ಇಲ್ಲಿ ರಷ್ಯಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ ಇಸ್ರೇಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ರಾಂಪೇಜ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿರುವಂತ ದೇಶ ಇಸ್ರೇಲ್ ಸರಿಯಾದ ಉತ್ತರ. ಯಾವ ದೇಶ? ಇಸ್ರೇಲ್. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಲಡಾಖ್ ಈ ಕೆಳಗಿನ ಯಾವ ದಿನವನ್ನ ಸಿಂಧೂ ನದಿಯನ್ನು ಸ್ವಚ್ಛಗೊಳಿಸಲು ಮತ್ತು ಸಂರಕ್ಷಿಸಲು ಸಫಾಯಿ ಆಂದೋಲನ ದಿನವೆಂದು ಘೋಷಿಸಿತು. ಈ ಲಡಾಖ್ ಅನ್ನುವಂತ ಒಂದು ಕೇಂದ್ರಾಡಳಿತ ಪ್ರದೇಶ, ಯಾಕಂದ್ರೆ ಈ ಜಮ್ಮು ಕಾಶ್ಮೀರನ ವಿಭಜಿಸಿದ ನಂತರ ಜಮ್ಮು ಅಂಡ್ ಕಾಶ್ಮೀರ್ ಮತ್ತು ಲಡಾಖ್ ಅನ್ನುವಂತ 2 ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಈ ಲಡಾಖಿನ ಕೇಂದ್ರಾಡಳಿತ ಪ್ರದೇಶ ಏನು ಅಂದ್ರೆ ಈ ಕೆಳಗಿನ ಯಾವ ದಿನವನ್ನು ಈ ಸಿಂಧೂ ನದಿಯನ್ನ ಸ್ವಚ್ಛಗೊಳಿಸಲು ಮತ್ತು ಸಂರಕ್ಷಿಸಲು ಸಫಾಯಿ ಆಂದೋಲನವನ್ನ ಪ್ರಾರಂಭಿಸಿತು, ಅದು ಯಾವ ದಿನ ಅಂತ ಘೋಷಣೆ ಮಾಡಿದೆ ಅಂತ ನೋಡೋಣ. ಆಪ್ಷನ್ ಎ ಆಗಸ್ಟ್ 12, ಆಪ್ಷನ್ ಬಿ ಆಗಸ್ಟ್ 14, ಆಪ್ಷನ್ ಸಿ ಆಗಸ್ಟ್ 15, ಆಪ್ಷನ್ ಡಿ ಆಗಸ್ಟ್ 18 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಗಸ್ಟ್ 12ನೇ ತಾರೀಕು ಈ ದಿನವನ್ನಾಗಿ ಘೋಷಿಸಲಾಗಿದೆ ಅಂತ ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಛತ್ತೀಸ್ಗಢ ರಾಜ್ಯದ ಬಸ್ತಾರ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ನೀಡಲಾದ ನೂತನ ಅಧಿಕೃತದ ಹೆಸರೇನು ಅಂತ ಕೇಳ್ಬಿಟ್ಟಿದೆ. ಇದು ಬಹಳ ಇಂಪಾರ್ಟೆಂಟ್. ಈ ಒಂದು ರಾಜ್ಯ ಯಾವ ರಾಜ್ಯ? ಛತ್ತೀಸ್ಗಢ ರಾಜ್ಯದ ಬಸ್ತಾರ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ನೀಡಲಾದ ನೂತನ ಅಧಿಕೃತ ಹೆಸರೇನು ಅಂತ ಕೇಳ್ಬಿಟ್ಟಿದ್ದಾನೆ. ಇಲ್ಲಿ ಭಾರತ್ ಖೇಲೋ ಮಹೋತ್ಸವ, ಆಪ್ಷನ್ ಬಿ ಬುಡಕಟ್ಟು ಯುವ ಕ್ರೀಡಾಕೂಟ, ಆಪ್ಷನ್ ಸಿ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ, ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ಅನ್ನುವಂತ ಹೆಸರನ್ನ ಅಧಿಕೃತವಾಗಿ ಕೊಡಲಾಗಿದೆ ಅಂತ ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ 2025ರ ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ನ 23ನೇ ಸಾಮಾನ್ಯ ಸಮ್ಮೇಳನ ಯಾವ ದೇಶದಲ್ಲಿ ಜರುಗಿತು ಅಂತ ಕೇಳಿದ್ದಾನೆ. ಯಾರ ಅಧ್ಯಕ್ಷ ಆಯ್ತು ಅಂತಂದ್ರೆ ಭಾರತ ಅಂತ ಹೇಳ್ಬಿಟ್ಟಿವಿ. ಹಾಗಾದ್ರೆ ಈ ಏಷ್ಯಾ ಪೆಸಿಫಿಕ್ ನ ಇನ್ಸ್ಟಿಟ್ಯೂಟ್ ಫಾರ್ ಬ್ರಾಡ್ಕಾಸ್ಟಿಂಗ್ ಡೆವಲಪ್ಮೆಂಟ್ ನ 23ನೆಯ ಸಾಮಾನ್ಯ ಸಮ್ಮೇಳನ ಈ ಕೆಳಗಿನ ಯಾವ ದೇಶದಲ್ಲಿ ನಡೀತು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ವಿಯೆಟ್ನಾಂ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಮಲೇಷಿಯಾ ಅಂತ ಕೊಟ್ಟಿದ್ದಾರೆ, ಸಿ ಥೈಲ್ಯಾಂಡ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಇಂಡೋನೇಷ್ಯಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಥೈಲ್ಯಾಂಡ್ ಸರಿಯಾದ ಉತ್ತರ. ಯಾವ ಲ್ಯಾಂಡ್? ಥೈಲ್ಯಾಂಡ್ ಸರಿಯಾದ ಉತ್ತರ ಅಂತ ಹೇಳಬಹುದು. ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಾರೆ ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆಯು ರೀಥಿಂಕಿಂಗ್ ಹೋಮ್ ಸ್ಟೇ
ನಾವಿಗೇಟಿಂಗ್ ಪಾಲಿಸಿ ಫಾತ್ ವೈಸ್ ಎಂಬ ಶೀರ್ಷಿಕೆಯ ವರದಿಯನ್ನ ಬಿಡುಗಡೆ ಮಾಡ್ತು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ನೀತಿ ಆಯೋಗ, ಬಿ ಸಾಂಸ್ಕೃತಿಕ ಸಚಿವಾಲಯ, ಆಪ್ಷನ್ ಸಿ ಪ್ರವಾಸೋದ್ಯಮ ಸಚಿವಾಲಯ, ಆಪ್ಷನ್ ಡಿ ಕೇಂದ್ರ ರಸ್ತೆ ಮತ್ತು ಸಾರಿಗೆ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೀತಿ ಆಯೋಗ. ಹಂಗಾದ್ರೆ ಈ ನೀತಿ ಆಯೋಗದ ಫುಲ್ ಫಾರ್ಮ್ ಏನು ಅಂತೇಳಿ ಬಹಳಷ್ಟು ಪರೀಕ್ಷೆಯಲ್ಲಿ ಕೇಳಿದಾನೆ. PC ಎಕ್ಸಾಮ್ ಅಲ್ಲಿನೂ ಕೂಡ ಇದು ಪ್ರಶ್ನೆ ಆಗಿದೆ. ನೀತಿ ಇದರ ಫುಲ್ ಫಾರ್ಮ್ ಏನು ಅಂತ ಕೇಳಿದಾನೆ. ದಯವಿಟ್ಟು ಇದನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಅಂತ ಹೇಳುತ್ತಾ ಈ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ನವದೆಹಲಿಯ ಯಶೋಭೂಮಿಯಲ್ಲಿ ಯಾವ ಭೂಮಿ? ಯಶೋಭೂಮಿಯಲ್ಲಿ ನಡೆಯುವ 2025 ಸೆಮಿಕಾನ್, ಯಾವ ಕಾನ್? ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಎಷ್ಟು ದೇಶಗಳು ಭಾಗವಹಿಸಲಿವೆ? ಬಹಳ ಇಂಪಾರ್ಟೆಂಟ್ ಇದು. ನವದೆಹಲಿಯ ಯಾವ ಭೂಮಿ? ಯಶೋಭೂಮಿಯಲ್ಲಿ ನಡೆಯಲಿರುವಂತ 2025 ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಎಷ್ಟು ದೇಶಗಳು ಭಾಗವಹಿಸಲಿದೆ ಅಂತ ಕೇಳಿದಾನೆ. ಇಲ್ಲಿ 25 ರಾಷ್ಟ್ರಗಳು, 30 ರಾಷ್ಟ್ರಗಳು, 29 ರಾಷ್ಟ್ರಗಳು, 33 ರಾಷ್ಟ್ರಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 33 ರಾಷ್ಟ್ರಗಳು ಯಶೋಭೂಮಿಯಲ್ಲಿ ನಡೆಯಲಿರುವಂತ 2025 ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಇಷ್ಟು ರಾಷ್ಟ್ರಗಳು ಭಾಗವಹಿಸಲಿದೆ ಅಂತ ಹೇಳ್ಬೋದು. ಎಷ್ಟು? 33 ರಾಷ್ಟ್ರಗಳು. ಹಂಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಇತ್ತೀಚೆಗೆ ದೇಶದ ಪ್ರಧಾನಿಗಳಾದಂತ ನರೇಂದ್ರ ಮೋದಿ ಅವರು ಈ ಕೆಳಗಿನ ಯಾವ ನಗರದಲ್ಲಿ ಮೆಟ್ರೋ ವಿಸ್ತರಣೆಗಳು ಮತ್ತು ಕೋನಾ ಎಕ್ಸ್ಪ್ರೆಸ್ ವೇ ಸೇರಿದಂತೆ 5,200 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನ ಉದ್ಘಾಟಿಸಿದರು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕಲ್ಕತ್ತಾ, ಆಪ್ಷನ್ ಡಿ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೋಲ್ಕತ್ತಾದಲ್ಲಿ ಇದನ್ನ ಯೋಜನೆಗಳನ್ನ ಉದ್ಘಾಟಿಸಿದರು ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. 2025 ಮತ್ತು 26ನೇ ಸಾಲಿಗೆ ಭಾರತೀಯ ಜಾಹೀರಾತು ಏಜೆನ್ಸಿಗಳ ಸಂಘದ ಅಧ್ಯಕ್ಷರಾಗಿ ಯಾರನ್ನು ಮರು ಆಯ್ಕೆ ಮಾಡಲಾಯಿತು ಅಂತ ಕೇಳಿದಾನೆ. ಇಲ್ಲಿ ಜೈದೀಪ್ ಗಾಂಧಿ, ಶ್ಯಾಮ್ ಬಲ್ಸಾರ, ಅನುಪ್ರಿಯ ಆಚಾರ್ಯ, ಶ್ರೀನಿವಾಸ್ ಕೆ ಸ್ವಾಮಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀನಿವಾಸನ್ ಕೆ ಸ್ವಾಮಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ನಾಳೆ ಕ್ಲಾಸ್ ನಲ್ಲಿ ಮತ್ತೆ ಪ್ರಚಲಿತ ವಿದ್ಯಮಾನಗಳನ್ನು ತಗೊಂಡು ಬರ್ತೇವೆ. ಅತಿ ಶೀಘ್ರದಲ್ಲೇ ವಿನೂತನವಾದಂತ ಏನು ಅಂತಾರೆ ಕೆಲವೊಂದಷ್ಟು ವಿಶೇಷವಾದಂತ ಸೂಚನೆಗಳನ್ನ ಮೂಲಕ ವಿಶೇಷವಾದಂತ ಒಂದು ಶಾರದಾ ವಿದ್ಯಾಪೀಠದಲ್ಲಿ ವಿನೂತನವಾದಂತ ತರಬೇತಿಗಳನ್ನ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೀವಿ. ಅದಕ್ಕಾಗಿ ಏನು ಅಂತಾರೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಶಾರದಾ ವಿದ್ಯಾಪೀಠದ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ನಾಳೆ ಕ್ಲಾಸ್ ಅನ್ನು ಸಿಗ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು.